So, how has Arohanam workshop changed the way you look at project management? ಅನೇಕ ಸಂಗತಿಗಳು ನನಗಿಲ್ಲಿ ಕಲೀಲಿಕ್ಕೆ ಸಿಕ್ತು. ಒಂದು ಸಂಸ್ಥೆ ಅಥವಾ ಒಂದು ಪ್ರಕಲ್ಪ ಯಾವ ರೀತಿ ನಡಿಬೇಕು, ಒಂದು ಪ್ರಕಲ್ಪದ ಬಗ್ಗೆ ನಾವು ಸಮಗ್ರವಾಗಿ ಯಾವ ರೀತಿಯನ್ನು ಚಿಂತನೆಯನ್ನು ಇಟ್ಕೊಳ್ಬೇಕು, ಅದರ ಗುರಿಗಳನ್ನು ಯಾವ ರೀತಿ ಇಟ್ಕೊಳ್ಬೇಕು, ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಅದರ ಔಟ್ಕಮ್ನ ಯಾವ ರೀತಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲಿ ಸಿಕ್ತು. So, what new skills did you learn from this workshop that you did not have before? ಇಲ್ಲಿ ಸಮಗ್ರ ಚಿಂತನೆಯ ಬಗ್ಗೆ ಹೇಳ್ಕೊಟ್ರು. ಅಂದರೆ ಎಲ್ಲರನ್ನೂ ಒಳಗೊಂಡಂತೆ ನಾವು ಯೋಚನೆಯನ್ನು ಮಾಡಬೇಕು. ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ, ಅದರ ಪರಿಣಾಮಗಳು ಸಮಾಜದ ಮೇಲೆ ಹೆಂಗಾಗುತ್ತೆ, ಹೋಳಿಗೆ ಹೇಗಾಗುತ್ತೆ, ಅದರ ಬಗ್ಗೆ ಚಿಂತನೆ ಮಾಡಿ ನಾವು ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ. ಅದಾದಮೇಲೆ ನಮ್ಮ ಗುರಿ ಯಾವ ರೀತಿ ಇರಬೇಕು, ಸಮಸ್ಯೆಗಳು ಬಂದಾಗ ಅದನ್ನು ಯಾವ ರೀತಿ ನಾವು ಹೊಸ ಹೊಸ ಸಮಸ್ಯೆ ಬರ್ತಾ ಇರ್ತದೆ ಅದನ್ನು ಬಗೆಹರಿಸಿಕೊಳ್ಬೇಕು. ಅದಾದ ನಂತರ ನಾವು ಸಂಸ್ಥೆಗಳಲ್ಲಿ ಬದಲಾವಣೆಗಳು ಮಾಡ್ಕೊಳ್ಬೇಕಾ, ಬದಲಾವಣೆಗಳನ್ನ ಮಾಡ್ಕೊಳ್ಳೋದು ಯಾವ ರೀತಿ, ನಾವು ಯಾವ ರೀತಿ ಮಾತಾಡಬೇಕು, ವ್ಯವಹಾರಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅನೇಕ ಸಂಗತಿಗಳು ಇಲ್ಲಿ ಕಲೀಲಿಕ್ಕೆ ಸಿಕ್ತು.